ಮುಂದಿನ ರಾಶಿ ಕನ್ಯಾ ರಾಶಿ. 2026ರ ಕನ್ಯಾ ರಾಶಿಯವರಿಗೆ ಭವಿಷ್ಯದ ಫಲ ಏನೆಲ್ಲ ಸಿಗಬಹುದು ಅಂತ? ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಉತ್ತರ, ಹಸ್ತ, ಚಿತ್ತ ಈ ನಕ್ಷತ್ರಗಳು ಸ್ಥಿತರಾಗಿರ್ತದೆ. ಇದಕ್ಕೆ ಅಧಿಪತಿ ಬಂದು ಬುಧ ಅಧಿಪತಿಯಾಗಿರ್ತಾನೆ. ಬುಧ ಬುದ್ಧಿವಂತ, ಜ್ಞಾನವಂತ, ಯೋಚನಾಶೀಲವಂತ, ದ್ವಿಸ್ವಭಾವ ರಾಶಿ ಆಗುತ್ತೆ. ಮತ್ತು ಪಾತಾಳ ರಾಶಿ ಅಂತ ಸಹ ಸೂಚನೆ, ಭೂತತ್ವ ರಾಶಿಯಂತಹ ಸೂಚನೆ ಮಾಡುವಂಥದ್ದು. ಈ ರಾಶಿಯ ಒಂದು ಗುಣಧರ್ಮ ಅಂದರೆ ಅಲೋನಾಗಿ ಯೋಚನೆ ಮಾಡುವಂಥದ್ದು, ಒಬ್ಬರೇ ಕುಂತ್ಕೊಂಡು ತುಂಬ ಪ್ಲ್ಯಾನ್ ಮಾಡೋವಂಥದ್ದು, ಆಮೇಲೆ ಅದನ್ನ ಬೇರೆಯವ್ರ ಹತ್ರ ಹಂಚ್ಕೊಳ್ತದೆ. ಆದರೆ ಒಬ್ಬರೇ ಕುಂತ್ಕೊಂಡು ತುಂಬ ಯೋಚನೆ ಮಾಡುವಂಥದ್ದು. ಮತ್ತು ಕರುಣೆಯ ರಾಶಿ, ಒಂದೊಳ್ಳೆಯ ಮಮತೆಯ ರಾಶಿ ಅಂತ ಹೇಳ್ತೀವಿ, ಕರುಣೆಯ ರಾಶಿ ಅಂತ ಹೇಳ್ತೀವಿ. ಮತ್ತು ಅತಿ ಹೆಚ್ಚು ಕಷ್ಟಗಳನ್ನು ಭರಿಸ್ಕೊಳ್ಳೋವಂಥ ಅಂದರೆ ಅದನ್ನ ಸಹಿಸ್ಕೊಳ್ಳೋವಂಥ ರಾಶಿ ಅಂತ ಸಹ ಹೇಳ್ತೀವಿ ಕನ್ಯಾ ರಾಶಿಯನ್ನು. ಈ ಕನ್ಯಾ ರಾಶಿಯಲ್ಲಿ ಜನನವಾಗಿರೋದು ಏನು ವಿಶೇಷ ಅಂದರೆ ಅವ್ರು ಮಾಡೋ ಕಷ್ಟಕ್ಕೆ ಸರಿಯಾದಂತಹ ಫಲ ಸಿಗಲ್ಲ, ಅದೊಂದು ಬೇಜಾರಾಗೋ ವಿಚಾರ. ಎಲ್ಲ ಸ್ವಲ್ಪ ನಿಧಾನ 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 ನೊಂದ್ಕೊಳ್ತಾರೆ, ಬೇರೆಯವ್ರ ಬಗ್ಗೆನೂ ನೊಂದ್ಕೊಳ್ತಾರೆ, ಅವ್ರಿಗೇನೇ ಸಮಸ್ಯೆ ಆದರೂ ಸಹ ನೊಂದ್ಕೊಳ್ಳೋಂಥದ್ದು ಜಾಸ್ತಿ ಅವರ ಒಂದು ಗುಣಧರ್ಮ ಆಗಿರ್ತದೆ. ಇನ್ನೂ ಸಾಕಷ್ಟು ಕಾರಕತ್ವಗಳಿರ್ತದೆ. ಒಂದು ರಾಶಿಗೆ ಒಂದು ಬಚಕ್ರದಲ್ಲಿ 12 ರಾಶಿಗಳಿದ್ರೆ 12 ರಾಶಿಗೆ 1200 ಕಾರಕತ್ವಗಳಿರ್ತದೆ ಅಂತ ಹೇಳ್ತದೆ ಶಾಸ್ತ್ರ. ಒಂದೊಂದು ರಾಶಿಗೆ 1200 ಕಾರಕತ್ವಗಳನ್ನು 12 ರಾಶಿಗೆ ಎಷ್ಟಿರ್ಬೋದು ಅಂತ ನೀವು ಯೋಚನೆ ಮಾಡಿ. ಈ ರೀತಿ ಕನ್ಯಾ ರಾಶಿಯವರ ಒಂದು ಗುಣಧರ್ಮ ಇದ್ದಾಗ ಈ 2026ರಲ್ಲಿ ದಶಮ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾರೆ. ದಶಮ ಅಂದ್ರೆ ನಾವು ಕೇಂದ್ರ ಸ್ಥಾನ ಹೇಳ್ತೀವಿ, ಕರ್ಮಸ್ಥಾನವೂ ಸಹ ಹೇಳ್ತೀವಿ. ಆ ಕರ್ಮಸ್ಥಾನದಲ್ಲಿ ಯಾರು ಸ್ಥಿತರಾಗಿದ್ದಾರೆ? ಧರ್ಮಾಧಿಪತಿ ಸ್ಥಿತನಾಗಿದ್ದಾನೆ. ಧರ್ಮದಿಂದ ನಡ್ಕೊಳ್ತೀರಾ, ಖಂಡಿತ ನಿಮ್ಮ ಕರ್ಮ ಅಭಿವೃದ್ಧಿ ಕಾಣುತ್ತೆ. ಸಪ್ತಮ ಸ್ಥಾನದಲ್ಲಿ ಶನಿ ಮಹಾತ್ಮರು ಸಂಚಾರ ಮಾಡುವಂಥದ್ರಿಂದ ಸ್ವಲ್ಪ ವ್ಯವಹಾರ ಸ್ಥಳಗಳಲ್ಲಿ ಕಿರಿಕಿರಿ ಆಗುವಂಥದ್ದು. ಅದೇ ರೀತಿ ಪತಿ ಪತ್ನಿಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇದ್ರ ಬಗ್ಗೆ ಸ್ವಲ್ಪ ಯಾಕೆ ಅಂದರೆ ಅಲರ್ಟ್ ಆಗಿದ್ರೆ ನಾವು ಅಟ್ಲೀಸ್ಟ್ ಹೆಂಗೆ ಜೀವನ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಇದು ಒಂದು ಅವರ ಒಂದು ರಾಶಿ ಮತ್ತೆ ಅವರ ಯಾರ್ಯಾರ ಆ ರಾಶಿಯಲ್ಲಿ ಜನನಾಗಿರ್ತಾರೆ ನಕ್ಷತ್ರಗಳ ಒಂದು ವಿಚಾರ ಆಗಿರ್ತದೆ. ನೀವು ಆಗ್ಲೇ ಮಾತಾಡ್ತಾ ತಿಳಿಸ್ಕೊಟ್ರಿ, ವ್ಯವಹಾರ ಸ್ಥಳಗಳಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು, ಅದು ಉದ್ಯೋಗ ಸ್ಥಳಕ್ಕೂ ಕೂಡ ಅನ್ವಯವಾಗುತ್ತಾ ಅಂತ? ಹೌದು, ಉದ್ಯೋಗ ಸ್ಥಳದಲ್ಲೂ ಸಹ ಅನುಕೂಲ ಆಗುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿಗೆ 2 ರೀತಿಯಾದಂತಹ ಕೆಲಸಗಳಿರ್ತದೆ. ಒಂದು ಸರ್ಕಾರಿ ಉದ್ಯೋಗ, ಒಂದು ಸೇವಾ ಉದ್ಯೋಗ, ಮತ್ತೊಂದು ಸ್ವಂತ ಉದ್ಯೋಗ. ಈ ಮೂರು ರೀತಿಯಲ್ಲಿರುತ್ತೆ. ಸರ್ಕಾರಿ ಉದ್ಯೋಗ ಅಂದ್ರೆ ನಾವು ಸರ್ಕಾರದ ಕೆಲಸ ಮಾಡುವಂಥದ್ದು. ಸೇವಾ ವೃತ್ತಿ ಅಂದ್ರೆ ಬೇರೆಯವ್ರ ಕಂಪ್ನಿಲಿ, ನಾನು ಬೇರೆ ಕಂಪ್ನಿಲಿ ಒಂದು ಸೇವಾ ವೃತ್ತಿ ಮಾಡ್ತಾ ಇದ್ದೀನಿ, ನಾನು ಬಾಸ್ ಅಲ್ಲ, ಬಟ್ ಬೇರೆ ನಾನೇ ಬಾಸ್ ಆಗಿ ಮಾಡ್ತಾ ಇರೋದು ಸ್ವಂತ ವೃತ್ತಿ ಆಗುತ್ತೆ. ಈ ರೀತಿಯಾದಂತ 3 ವಿಚಾರಗಳಿರ್ತದೆ. ಅದರಲ್ಲಿ ನೀವು ಹೇಳಿದ್ರಲ್ಲ, ಇವಾಗ ಯಾವ ಒಂದು ಸರ್ಕಾರಿ ವೃತ್ತಿಯಲ್ಲಾಗಿರ್ಬೋದು, ಸ್ವಂತ ವೃತ್ತಿಯಲ್ಲಾಗಿರ್ಬೋದು, ಸೇವಾ ವೃತ್ತಿಯಲ್ಲಾಗಿರ್ಬೋದು, ಅಲ್ಲಿ ಏನೋ ಮಾತಾಡಕ್ ಹೋಗ್ಬಿಟ್ಟಿರ್ತೀರಾ. ಮಾತಾಡಾದ್ಮೇಲೆ ಯೋಚನೆ ಮಾಡಿ, ಈ ಮಾತಾಡಬಾರ್ದಾಗಿತ್ತಲ್ಲ ಅನ್ನೋಂಥದ್ದು. ಆ ಮಾತಾಡದ್ಮೇಲೆ ಯೋಚನೆ ಮಾಡ್ಕೊಂತೀರಾ, ಹಿಂಗ್ ಹೇಳ್ಬಾರ್ದಾಗಿತ್ತು ಅಂತ. ಅಷ್ಟ್ರಲ್ಲಿ ಅವಾಗ್ಲೇ ನಿಮ್ ಬಗ್ಗೆ ಸ್ವಲ್ಪ ಬೇರೆ ರೀತಿಯಾದಂತ ಅಭಿಪ್ರಾಯ ಅವರಲ್ಲಿ ಬಂದ್ಬಿಟ್ಟಿರ್ತದೆ. ನಿಮ್ಮ ಬಾಸ್ ಅಲ್ಲಾಗಿರ್ಬೋದು, ನೀವು ಗ್ರಾಹಕರಾಗಿರ್ಬೋದು, ನೀವೇನೋ ತೆಗೆದುಕೊಂಡಿರ್ತೀರಾ, ಇದಾಗುತ್ತೆ ಕಟ್ ಅಂಡ್ ಶೀಟ್ ಅಲ್ಲಿ ಏನೋ ಮಾತಾಡ್ಬಿಡ್ತೀರಾ, ಅವ್ರು ಹೋಗ್ಲಿ ಅಂತ ಏನೋ ಬೇಜಾರು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅವಾಗ ವ್ಯಾಪಾರದಲ್ಲಿ ಲಾಸ್ ಆಗುವಂತ ಸಾಧ್ಯತೆಗಳು ಸಹ ಉಂಟು. ಆ ಕಾರಣದಿಂದ ಸ್ವಲ್ಪ ಹುಷಾರಾಗಿ ಚಾಕುಚಕ್ಯತೆಯಿಂದ ಮಾತಾಡಿದ್ರೆ ತುಂಬಾ ಒಳ್ಳೇದು. ಸಪ್ತಮ ಸ್ಥಾನ ವ್ಯವಹಾರ ಸ್ಥಾನವನ್ನು ಸೂಚಿಸುತ್ತೆ. ವ್ಯವಹಾರ ಸ್ಥಾನದಲ್ಲಿ ಹುಷಾರಾಗಿ ಇರಬೇಕು. ಸಾಕಷ್ಟು ಜನ ಕನ್ಯಾ ರಾಶಿಯವರು ಅವಿವಾಹಿತರಾಗಿರ್ತಾರೆ. ಅಂಥದ್ರಲ್ಲಿ ಸಾಕಷ್ಟು ಜನ ಮದುವೆ ಆಗ್ಲಿಕ್ಕೆ ಕನ್ಯಾ ನೋಡ್ತಾ ಇರ್ತಾರೆ. ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ 2026ರಲ್ಲಿ ಕನ್ಯೆ ಸಿಗುತ್ತಾ, ಏನು ಹಿಂಗೆ ಮದುವೆ ಆಗುತ್ತಾ, ಇದ್ರ ಬಗ್ಗೆ, ಅಥವಾ ಈ ಮದುವೆ ಆಗೋದಕ್ಕೆ ಏನಾದರೂ ದೋಷಗಳಿದ್ರೆ ಆ ದೋಷಗಳಿಗೆ ಪರಿಹಾರಗಳೇನು ಅಂತ? ಕನ್ಯಾ ರಾಶಿಯವ್ರಿಗೆ ಮೊಟ್ಟ ಮೊದಲಾಗಿ ಏನ್ ಗೊತ್ತಾ, ಮದುವೆ ನಿಧಾನ. ಕನ್ಯಾ ರಾಶಿಯವರು ನೀವು ಸಾಕಷ್ಟು ಜನನ ಅಬ್ಸರ್ವ್ ಮಾಡಿ, ಲೇಟ್ ಮ್ಯಾರೇಜು, ತಡೆ ವಿವಾಹ ಅಂತ ಹೇಳ್ತೀವಿ. ಅದ್ರೊಟ್ಟಿಗೆ ಸ್ವಲ್ಪ ಏಜ್ ಆಗ್ತಾ 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 ಅವ್ರಿಗೆ ಇನ್ನ ಮದುವೆ ಡ್ರ್ಯಾಗ್ ಆಗೇ ಹೋಗ್ತಾ ಇರ್ತದೆ. ಆ ಕಾರಣದಿಂದ ನಾವು ಯಾರೆಲ್ಲ ಕನ್ಯಾ ರಾಶಿಯವರು ಇರ್ತಾರೋ ಬೇಗ 26, 27ರಲ್ಲೇ ಹುಡ್ಕೋಕ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಡ್ತೀವಿ. ಗುರುಬಲ ಇದ್ದಾಗ್ಲೇ ಮದುವೆ ಮಾಡ್ಕೊಂಡ್ಬಿಡಿ, ತುಂಬಾ ಡಿಲೇ ಮಾಡಿ, ಲೈಫ್ ಸೆಟ್ಲ್ ಆಗ್ಬೇಕು, ಅದಾಗ್ಬೇಕು, ಎಲ್ಲರಿಗೂ ಅದಿದ್ದೇ ಇರ್ತದೆ. ಬಟ್ ಸ್ವಲ್ಪನಾದ್ರೂ ಅದನ್ನ ನೋಡ್ಕೊಂಡು ಜೀವನವನ್ನು ಸಾಗಿಸಿದ್ರೆ ತುಂಬಾ ಒಳ್ಳೇದು. ಇನ್ನ ಈ ವರ್ಷದಲ್ಲಿ ಆ ವಿಚಾರವನ್ನು ನಾವು ತೆಗೆದುಕೊಂಡಾಗ ದಶಮ ಸ್ಥಾನದಿಂದ ಲಾಭಸ್ಥಾನಕ್ಕೆ ಗುರು ಸಂಚಾರ ಮಾಡ್ತಾರೆ, ಕರ್ಕ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಆ ಕರ್ಕ ರಾಶಿಯಲ್ಲಿ ಯಾವಾಗ ಸಂಚಾರ ಮಾಡ್ಲಿಕ್ಕೆ ಪ್ರಾರಂಭವಾಗುತ್ತೋ ಖಂಡಿತ ವಿವಾಹವ ಕಟ್ಟಿಟ್ಟ ಬುತ್ತಿ. ಅದರೊಟ್ಟಿಗೆ ಜನ್ಮ ಜಾತಕವನ್ನು ಸಹ ತುಲನೆ ಮಾಡಿ ನಾವು ಆ ಪರಿಹಾರವನ್ನು ಸಹ ಕಂಡಿಡ್ಕೊಂಡು ಮಾಡಿದ್ದೆ ಆದ್ರೆ ವಿವಾಹ ಅನುಕೂಲ ಹೆಚ್ಚಾಗಿರ್ತದೆ.
ನೀವು ಹೇಳಿದ್ರಿ 2026ರಲ್ಲಿ ಅಷ್ಟೇ ಅಲ್ಲದೆ ಕನ್ಯಾ ರಾಶಿಯವರಿಗೆ ಯಾವಾಗಲೂ ಕೂಡ ಲೇಟ್ ವಿವಾಹ ಆಗುತ್ತೆ ಅನ್ನುವಂಥದ್ದು. ಇದಕ್ಕೆ ಪರಿಹಾರ ಅನ್ನೋದೇ ಇಲ್ವಾ, ಅಥವಾ ಯಾವ ದೇವರ ಅನುಗ್ರಹವನ್ನ ಇವರು ಪಡ್ಕೋಬೇಕಾಗುತ್ತೆ ಅಂತ? ಮೊದಲನೇದಾಗಿ ಜಾತಕ, ಹ್ಮ್. ಜನ್ಮ ಜಾತಕ ಅತಿ ಮುಖ್ಯ ಆಗುತ್ತೆ. ಹ್ಮ್. ಜನ್ಮ ಜಾತಕದಲ್ಲಿ ಯಾವ ಭಾವದಲ್ಲಿ ಯಾವ ಗ್ರಹ ಸ್ಥಿತರಾಗಿದ್ದೆ, ಆ ಗ್ರಹಕ್ಕೆ ಅನುಗುಣವಾಗಿ ಯಾವ ಪರಿಹಾರವನ್ನು ಮಾಡ್ಕೋಬೇಕು ಅಂತ ಹೇಳ್ತೀವಿ. ದೇಹ ಅಂತ ಇರ್ತದೆ, ದೇಹದಲ್ಲಿ ಪೇನ್ ಕಿಲ್ಲರ್ ಅಂದ್ರೆ ಮೆಡಿಕಲ್ ಶಾಪಲ್ಲಿ 1000 ರೀತಿಯಿಂದ ಪೇನ್ ಕಿಲ್ಲರ್ ಇರ್ತದೆ. ಬಟ್ ಯಾವ ಒಂದು ದೇಹದ ಪಾರ್ಟಿನಲ್ಲಿ ಪೇನ್ ಇದೆ, ಹೊಟ್ಟೆ ನೋವಿಗೆ ಬೇರೆ ನೋವು ಇರ್ತದೆ, ಮಾತ್ರೆ ಇರ್ತದೆ, ತಲೆನೋವಿಗೆ ಬೇರೆ ಮಾತ್ರೆ ಇರ್ತದೆ, ಬೆನ್ನೋವಿಗೆ ಬೇರೆ ಮಾತ್ರೆ ಇರ್ತದೆ. ಈ ರೀತಿ ಇದ್ದಾಗ ಆ ಗ್ರಹ ಯಾವ ಗ್ರಹ ಸ್ಥಿತವಾಗಿದೆ, ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ಪರಿಹಾರ ಮಾಡ್ಕೋಬೇಕು. ಅಥವಾ ಇವರ ಒಂದು ಲಗ್ನವೇನಾಗಿದೆ, ಆ ಲಗ್ನಾಧಿಪತಿ ಎಲ್ಲಿ ಸ್ಥಿತನಾಗಿದ್ದಾನೆ, ಆ ಸ್ಥಿತ ರಾಶಿಯಿಂದ ಸಪ್ತಮ ಸ್ಥಾನ, ಲಗ್ನದಿಂದ ಸಪ್ತಮ ಸ್ಥಾನ, ಈ ಒಂದು ಗೋಚಾರ ಆಗಿರ್ಬೋದು, ಜೊತೆಗೆ ಜನ್ಮ ಜಾತಕ ಆಗಿರ್ಬೋದು, ದಶಾಭುಕ್ತಿಗಳಾಗಿರ್ಬೋದು, ಇದನ್ನೆಲ್ಲ ನೋಡಿ ನಂತರ ನಿರ್ಣಯ ಮಾಡಿ ಪರಿಹಾರವನ್ನು ಕಂಡಿಡ್ಕೊಂಡು ಅವ್ರಿಗೆ ಪರಿಹಾರ ಮಾಡಿದ್ದೆ ಆದ್ರೆ ಖಂಡಿತ ಕಟ್ಟಿಟ್ಟ ಬುತ್ತಿ ಶುಭ ಫಲ. ಅದೇ ಡಯಾಗ್ನೈಸ್ ಮಾಡೋದೇ ತುಂಬಾ ಮುಖ್ಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಇನ್ನು ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂತಹ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಉದ್ಯೋಗದಲ್ಲಾಗಿರ್ಬೋದು, ಅದರ ಜೊತೆಗೆ ಮುಂದಿನ ಒಂದು ಸಮಸ್ಯೆಗಳಲ್ಲಿ ಎದುರಿಸಿ ಬರುವಂತಹ ಅದಕ್ಕೆ ಪರಿಹಾರಗಳು ಏನೆಲ್ಲ ಇದೆ ಅಂತ? ಮಕ್ಕಳಲ್ಲಿ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಇದೆ, ಉತ್ತರೋತ್ತರ ಅಭಿವೃದ್ಧಿ ಅಂದ್ರೆ ನಾನು ಫಾರಿನಲ್ಲಿ ಹೋಗಿ ಓದ್ಕೋಬೇಕು ಅನ್ಕೊಂಡಿರೋರಿಗೆ ತುಂಬಾ ಅನುಕೂಲ ಆಗುತ್ತೆ. ಅಂದ್ರೆ ಆ ಲೆವೆಲ್ಗೆ ಹೋಗಿರೋರು ತುಂಬಾ ಅನುಕೂಲ ಆಗಿದೆ. ಬೇಸಿಕ್ ಎಜುಕೇಶನ್ ಅಲ್ಲಿ ಸ್ವಲ್ಪ ವಾಬ್ಲಿಂಗ್ ಆಗುತ್ತೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುವಂತ ಸಾಧ್ಯತೆ ಇರ್ತದೆ. ಮಧ್ಯಾರ್ಧ ನಂತರ ಅಂದ್ರೆ PUC ಸೆಕೆಂಡ್ ಇಯರ್ BCom ಇಂತ ಡಿಗ್ರಿ ಮಾಡುವಂತವ್ರಿಗೆ ಸ್ವಲ್ಪ ಅನುಕೂಲ ಇದೆ. ಡಿಗ್ರಿಗಿಂತ ಹೈಯರ್ ಸ್ಟಡೀಸ್ ಏನಿರ್ತದೋ ಅವ್ರಿಗಂತೂ ತುಂಬಾ 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 ಚೆನ್ನಾಗಿದೆ. ಮತ್ತೆ ಅವರಲ್ಲಿ ಏನಾದ್ರೂ ಸ್ವಲ್ಪ ಕುಂಠಿತ ಇರ್ತದೆ, ಓದಕ್ ಆಗ್ತಾ ಇಲ್ಲ ಅಂದಾಗ ಪರಿಹಾರ ರೂಪಕವಾಗಿ ಲಕ್ಷ್ಮೀನಾರಾಯಣನ ಸ್ಮರಣೆ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಜೊತೆಗೆ ಭೂಹರ ಸ್ವಾಮಿಯ ಒಂದು ಸ್ಮರಣೆ ಮಾಡಿ, ತುಂಬಾ ಅನುಕೂಲ ಆಗುತ್ತೆ. ಈ ರೀತಿಯಾದಂತಹ ದೇವರ ಸ್ಮರಣೆ ಮಾಡ್ಕೊಂಡ್ಬಂದ್ರೆ ಉತ್ತರೋತ್ತರ ಅಭಿವೃದ್ಧಿ ಖಂಡಿತ ಕಟ್ಟಿಟ್ಟ ಬುತ್ತಿ. ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗುವಂತಹ ಸಂದರ್ಭ ಇದೆಯಾ? ಆರೋಗ್ಯದಲ್ಲಿ ಸ್ವಲ್ಪ ಇವ್ರಿಗೂ ಸಹ ಗ್ಯಾಸ್ಟ್ರೈಟಿಸ್ ಆಗುವಂಥದ್ದು, ಲೋಯರ್ ಅಬ್ಡಮಿನ್ ರೈಟ್ ಸೈಡ್ ಅಲ್ಲಿ ಸ್ವಲ್ಪ ನೋವು ಬರುವಂಥದ್ದು, ಈ ರೀತಿ ಸಣ್ಣ ಪುಟ್ಟ ಇನ್ಫೆಕ್ಷನ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ಬಟ್ ಇವರು ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಹೆಚ್ಚಾಗಿ ತಗೊಂತಾರೆ. ಸಣ್ಣದಾಗಿದ್ದ ತಕ್ಷಣ ಇಮಿಡಿಯೇಟ್ಲಿ ಅವ್ರು ನೋಡ್ಸ್ಕೊಳ್ಳುವಂಥದ್ದು ಆ ರೀತಿ ಇರೋದ್ರಿಂದ ತೀರಾ ಹೆಚ್ಚಾಗಿ ಆರೋಗ್ಯದ ಬಗ್ಗೆ ಏನು ಚಿಂತೆ ಮಾಡುವಂಥದ್ದು ಏನಿಲ್ಲ. ಇನ್ನು 2026ರಲ್ಲಿ ಕನ್ಯಾ ರಾಶಿಯವರ ಒಂದು ಭವಿಷ್ಯ ಹೇಗಿರುತ್ತೆ ಅಂದರೆ, ಯಾವ ಕೆಲಸಗಳನ್ನ ಮಾಡಬೇಕು, ಯಾವ ಕೆಲಸಗಳನ್ನ ಮಾಡಬಾರದು, ಅದರ ಜೊತೆಗೆ ಎದುರಾಗುವಂತಹ ಒಂದು ಸಮಸ್ಯೆಗಳಿಗೆ ಯಾವ ದೇವರ ದರ್ಶನವನ್ನು ಮಾಡಿಕೊಂಡ್ರೆ ಒಳ್ಳೆಯದು ಕನ್ಯಾ ರಾಶಿಯವರು 2026ರಲ್ಲಿ ಅಂತ? ಪ್ರತಿ ಬುಧವಾರ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ ಇಂಥ ದೇವಸ್ಥಾನಕ್ಕೆ ಹೋದ್ರೆ ತುಂಬಾ ಒಳ್ಳೆಯದು. ಇನ್ನ ಪ್ರತಿ ದಿನ ಯಾವುದಾದರೂ ವೆಂಕಟರಮಣಂಗ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರನ ಸರಿ ಪ್ರತಿದಿನ ಪಠನೆ ಮಾಡಿದ್ದೆ ಆದ್ರೆ ಖಂಡಿತ ಒಳ್ಳೆಯ ಒಂದು ಫಲವ ಇವರು ಕಾಣ್ಬೋದು. ಬುಧವಾರದೊತ್ತು ನಾರಾಯಣನ ಸ್ಮರಣೆ ಮಾಡಬೇಕಾಯ್ತು. ಅಂದ್ರೆ ಆ ದೇವಾಲಯಗಳಿಗೆ ಹೋಗಿ ಬಂದ್ರೆ ಅಥವಾ ಅಭಿಷೇಕ ಕೊಡುವಂಥದ್ದು, ಅಥವಾ ತಿಂಗಳಲ್ಲಿ ಒಂದು ಬಾರಿ ಆದ್ರೂ ಬುಧವಾರ ಆ ತರ ಮಾಡಿದ್ರೆ ತುಂಬಾ ಒಳ್ಳೆಯದು. ಧನ್ಯವಾದಗಳು ಗುರೂಜಿ, ಇಷ್ಟೊತ್ತು 2026ರ ಕನ್ಯಾ ರಾಶಿಯವರ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.